ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಮಾತಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಆ ರೀತಿ ಮಾಡ್ತಾರೆ. ಸರ್, ಈಗ ಸೆಷನ್ ಅಲ್ಲೂ ಕೂಡ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಸರ್ಕಾರ ವಿರೋಧಿಸಿತ್ತು. ಪೇಪರ್ಗಳಲ್ಲಿ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆವಾಗ ಸರ್ಕಾರದ ದುಡ್ಡಲ್ಲಿ ಬೇಡ ಪಕ್ಷದ ದುಡ್ಡಲ್ಲಿ ಮಾಡಿ ಅಂತ ಟೀಕೆ ಕೂಡ ಬಂದಿತ್ತು. ಈಗ ಎರಡನೇ ಅಡ್ವರ್ಟೈಸ್ಮೆಂಟ್ ಮತ್ತೊಮ್ಮೆ ಪತ್ರಿಕೆ ಅಲ್ಲ, ಇದು ಸರ್ಕಾರದ ಕಾರ್ಯಕ್ರಮ ತಾನೆ, ಪಕ್ಷದ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮ, ಅದರ ಆಗು ಹೋಗುಗಳನ್ನ ಸರ್ಕಾರನೇ ತಿಳಿಸ್ಬೇಕು. ಜನಸಮುದಾಯಕ್ಕೆ ಸರ್ಕಾರನೇ ಹೇಳಬೇಕಲ್ವಾ. ಅದಕ್ಕಾಗಿ ಸರ್ಕಾರದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ. ಹೈಕಮಾಂಡ್ ಮೆಚ್ಚಿಸೋದಕ್ಕೋಸ್ಕರ ಮಾತ್ರ ಈ ಸೆಷನ್ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಮೆಚ್ಚೋದು ಒಂದು ಪಾರ್ಟ್. ಹೈಕಮಾಂಡ್ ಏನ್ ಹೇಳುತ್ತೋ ಆ ಕೆಲಸ ಮಾಡ್ತೀವಿ. ಒಂದು ದೇಶಾದ್ಯಂತ ಆಗಿರ್ತಕ್ಕಂಥ ಬೆಳವಣಿಗೆ ಇದು. ಇದೇನು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಅಲ್ಲ. ನರೇಗಾ ಯೋಜನೆ ಇಡೀ ದೇಶಕ್ಕಾಗಿರೋದು. ಅದಕ್ಕಾಗಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಂಡಿದೆ, ಇದನ್ನ ವಿತ್ಡ್ರಾ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಅಂತ. ಕರ್ನಾಟಕದಲ್ಲೂ ನಾವು ಮಾಡ್ತಾ ಇದ್ದೇವೆ. ಅದರಿಂದ ಯಾರನ್ನು ಮೆಚ್ಚೋ ಅಂತ ಪ್ರಶ್ನೆ ಅಲ್ಲ ಇದು. ಜನಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ತಿಳಿಸ್ಬೇಕಾಗುತ್ತೆ. ಈ ರೀತಿ ಆಗ್ತಾ ಇದೆಯಪ್ಪ ಅಂತ ಹೇಳಿ ಅದನ್ನ ಮಾಡಿದವರು ಅಷ್ಟೇ. ಸಿಜೆ ರಾಯ್ ಸೂಸೈಡ್ ವಿಚಾರವಾಗಿ ಪಿಣರಾಯಿ ವಿಜಯನ್ ಅವರು ನಿರ್ಮಲಾ ಸೀತಾರಾಮನ್ ಅವರು ಒಂದು ಲೆಟರ್ ಬರೆದಿರುತ್ತೆ, ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ. ಸೊ ನೆಕ್ಸ್ಟ್ ಪ್ರೋಸೆಸ್ ಆ ಕಡೆಯಿಂದ ಇಲ್ಲಿಗೆ ಅವರು ನಾನು ಅದು ಪತ್ರ ಬರೆದಿದ್ದಾರೆ ಅನ್ನೋದು ಗೊತ್ತುಬಿಟ್ಟು ಕಂಟೆಂಟ್ ಗೊತ್ತಿಲ್ಲ. ಆದ್ರೆ ಅವರು ತೀರ್ಮಾನ ಏನ್ ಮಾಡ್ತಾರೆ ಕಾಯ್ದು ನೋಡೋಣ. IT ಡಿಪಾರ್ಟ್ಮೆಂಟು ಅವರಿಗೆ ಬರುತ್ತೆ, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಬರುತ್ತೆ. ಅವರು ಏನು ಜುಡಿಷಿಯಲ್ ಎನ್ಕ್ವೈರಿ ಆದೇಶ ಮಾಡ್ತಾರ ಅಥವಾ ಇನ್ನೊಂದೇನು ಮಾಡ್ತಾರ ಗೊತ್ತಿಲ್ಲಲ್ಲ. ಅದನ್ನು ತಿಳ್ಕೊಂಡು ನೋಡೋಣ. ನಾವು ಮಾಡೋದು ರಾಜ್ಯ ಮಟ್ಟದಲ್ಲಿ ಒಂದು SIT ಮಾಡಿದ್ದೀವಿ. ಆ SIT ತನಿಖೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಏನ್ ಬರುತ್ತೆ ವರದಿ, ಅದನ್ನ ನೋಡಿ ಆ ನಂತರ ನಾವು ತೀರ್ಮಾನಗಳು ಮಾಡ್ತೀವಿ. ಸ್ಟೇಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲ, ಈಗ ಅವರು ಪ್ರಾರಂಭ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ. ಅವರ ಫ್ಯಾಮಿಲಿಯವರು ಮತ್ತು ಬೇರೆ ಬೇರೆಯವ್ರನ್ನೆಲ್ಲ ಅವರೆಲ್ಲ ಸ್ಟೇಟ್ಮೆಂಟ್ಗಳು ತಗೊಂಡು ಅದರಲ್ಲಿ ಏನು ಹೊರಬರುತ್ತೆ ಅಂತ ನೋಡ್ತಾರೆ. ಪ್ರೈಮರಿ ಅಲಿಗೇಷನ್ ಇಸ್ ಫ್ರಮ್ ದ ಫ್ಯಾಮಿಲಿ. ಅದೆಲ್ಲ ತನಿಖೆ ಸಂಪೂರ್ಣ ಆದ್ಮೇಲೆ ಗೊತ್ತಾಗುತ್ತೆ. ಸಂಪೂರ್ಣ ಆಗದೆ ಇರೋ ಮುಂಚೆನೆ ನಾವು ಹೇಳಕ್ ಬರೋದಿಲ್ಲ. ಇದೇ ಕಾರಣಕ್ಕೆ ಆಗಿದೆ ಅಂತ ಹೇಳಿ ಹೇಳಕ್ ಬರೋದಿಲ್ಲ. Sir, India then one by one trade deal with the internationals. Now America's issue. Yes, tariff has come down 25% to 18%. So how do you look at it? ನೋ, ಟ್ಯಾರಿಫ್ ಕಡಿಮೆ ಆಗಿರೋದು ಒಳ್ಳೆಯದು. ಅದರ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಐ ಆಮ್ ನಾಟ್ ಕಾಂಪಿಟೆಂಟ್ ಟು ಕಾಮೆಂಟ್ ಆನ್ ದಟ್, ಬಿಕಾಸ್ ಆಲ್ ಐ ಕ್ಯಾನ್ ಸೇ ಈಸ್ ಇಟ್ಸ್ ಗುಡ್ ಫಾರ್ ಇಂಡಿಯಾ ದಟ್ ದೇ ಹ್ಯಾವ್ ರೆಡ್ಯೂಸ್ಡ್ ಇಟ್ ಟು 18%. ಬಟ್ ವಾಟ್ ದಿ ಅದರ್ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್ ಇನ್ ಇಟ್ politically or international policy, foreign policy, I am not competent to comment on that. After the communication between PM Modi and Trump, Congress also slants, even Jairam Ramesh also slants that against Modi. So how do you look at that? No, nobody is happy with Modi attitude and international foreign policies. Especially Congress had a different foreign policy, and our present Prime Minister has a different foreign policy, which we may not entirely agree upon. And 1,000 days are completing on 30th. So what is the now we have still not discussed at our level. Whatever the Chief Minister and party president they decide, we will do that. Is there any special announce from the High Command, sir, for that occasion? No, we don't know anything about that at the moment. ಇಲ್ಲ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. SIT ಮಾಡಿದ್ದಾರೆ ಮಹಾರಾಷ್ಟ್ರ ಸರ್ಕಾರ, ಇನ್ನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಅದರಲ್ಲಿ ಕರ್ನಾಟಕದ ಪಾತ್ರ ಏನಾದರೂ ಇದೆಯಾ, ಪೊಲೀಸ್ ಪಾತ್ರ ಅನ್ನೋದನ್ನು ಕೂಡ ನೋಡ್ತಾರೆ. ಲೆಟ್ ದೆಮ್ ಕಂಪ್ಲೀಟ್ ದಿ SIT formalities.